ನಾನು ಮಂಜುನಾಥ್ ಜೇವರ್ಗಿ, ಈಗ ಈ ಕಾರ್ಯಕ್ರಮದ ಒಂದು ಕೋಆರ್ಡಿನೇಟ್ರು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಏನು ಈಗ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಇದರ 9 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ 9ನೇ ದಿನದಲ್ಲಿ 3ನೇ ತಾರೀಕು ಅಂದರೆ ಸೋಮವಾರ ದಿವಸ 3 ಫೆಬ್ರವರಿ ಅಂದು ಈ ಒಂದು ಸ್ವಯಂ ಉದ್ಯೋಗದ ದಿನ ಅಂಥೇಳಿ ಆಚರಣೆ ಮಾಡಿ, ಅಲ್ಲಿ ಕಾರ್ಯಕ್ರಮಗಳು ವಿವಿಧ ಸ್ಪೀಕರ್ಗಳಿಂದ ಸ್ವಯಂ ಉದ್ಯೋಗ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಕಾಲೇಜ್ ಮುಗಿಸಿ ಹೊರಬರುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥ ಈ ಕಾರ್ಯಕ್ರಮ ಅಂಥೇಳಿ, ಈ ಕಾಯಕ ಲೋಕ ಅಂಥೇಳಿ ಅದಕ್ಕೆ ಹೆಸರಿಟ್ಟಿದ್ದಿದೆ. 9 ಲೋಕಗಳಲ್ಲಿ ಇದು ಒಂದು ಲೋಕ. 9 ದಿನದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ನಡೆದರೂ ಕೂಡ ಈ ಕಾಯಕ ಲೋಕದಲ್ಲಿ ಕೂಡ 9 ದಿನ ಸಂಪೂರ್ಣವಾಗಿ ಈ ದಿನ ಪ್ರತಿ ಉಪನ್ಯಾಸಗಳು ನಡೀತವೆ. ಅದರಲ್ಲಿ 100 ಏನು ನಮ್ಮ ಮೇಡಮ್ ಅವ್ರು ಹೇಳಿದ್ರು, 100 ಸ್ಟಾಲ್ಗಳನ್ನು ಹಾಕಿ 100 ತರಹದ ಮಷಿನರಿಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಆ ಪ್ರೊಜೆಕ್ಟ್ ಏನು ಅನ್ನೋದ್ರ ಬಗ್ಗೆ, ಯಾವುದು ನೀವು ಪ್ರೊಡಕ್ಷನ್ ಮಾಡಬೇಕಂತೀರಿ ಅದಕ್ಕೆ ಸಂಬಂಧಪಟ್ಟಂಥ ಮಷಿನರಿಗಳಲ್ಲಿ ಅಲ್ಲಿ ಇರ್ತವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮದ ಒಂದು ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಈ ಸಮಯದಲ್ಲಿ ನಾವು ಹೇಳ್ತಾ, ಈಗ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕು ಅಂತೀರಿ, ಅದಕ್ಕೆ ಒಂದು ಮಷಿನರಿ ಬರ್ತಾ ಇದೆ. ಈಗ ಸ್ಪೈಸಸ್ ಗ್ರೈಂಡಿಂಗ್ ಮಷಿನರಿ ಬೇಕಂತೀರಿ, ಅದಕ್ಕೆ ಬರ್ತಾ ಇದೆ. ಆಮೇಲೆ ನೀವು ಸ್ವಯಂ ಉದ್ಯೋಗ ಯಾವುದೇ ಥರದ್ದು ತೊಗೋಬೋದು. ಈಗ ಟೆಕ್ಸ್ಟೈಲ್ ಮಷಿನರಿ ಬರ್ಬೋದು, ಅಥವಾ ಈಗ ಮತ್ತೆ ಆಯಿಲ್ ಪ್ರೊಡಕ್ಷನ್ ಮಷಿನರಿ ಬರ್ಬೋದು, ಪಾಟರಿ ಬರ್ಬೋದು, ಹ್ಯಾಂಡಿಕ್ರಾಫ್ಟ್ ಮಷಿನರಿ ಬರ್ಬೋದು. ಸಾಕಷ್ಟು ಬೇರೆ ಥರದ್ದು ಸಾಕಷ್ಟು ಎಲ್ಲ ನಮೂನೆ. ಅಂದರೆ ಈಗ 100 ಇಂಡಸ್ಟ್ರಿಗಳನ್ನು ನೇಮ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರೇ ಬಂದರೂ ಕೂಡ ತಮಗೆ ಒಂದು ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದಿದೆ. ದಯವಿಟ್ಟು ಎಲ್ಲರೂ ಇದರ ಉಪಯೋಗ ತಗೋಬೇಕು. ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಇದರ ಮೇನ್ ಪ್ರವರ್ತಕರು. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, 9 ದಿನದ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಇನ್ವಾಲ್ವ್ ಆದನಂತಂದರೆ ಆತನಿಗೆ IAS ಮಾಡಿದಷ್ಟು ಒಂದು ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾರೂ ಈ 1 ದಿನದ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಇದು ಬೀರ್ನಳ್ಳಿ ಸಮೀಪ ಒಂದು 240 ಎಕರೆ ಜಮೀನಲ್ಲಿ ಮಾಡಲಾಗಿದೆ. ಅಂದರೆ ಗುಲ್ಬರ್ಗಾದಿಂದ ಸೇಡಂಗೆ ಹೋಗೋ ರಸ್ತೆಯಲ್ಲಿ, ಸೇಡಂಗೆ ಹೋಗೋ ರಸ್ತೆಯಲ್ಲಿ ಹೈವೇನಲ್ಲೇ ನಿಮ್ಗೆ ಕಾಣುತ್ತೆ. ಅಲ್ಲೆಲ್ಲ ಬೋರ್ಡ್ಗಳು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಅದು ಇನ್ನೂ ಸಂಪೂರ್ಣ ಅದು ಒಂದು ನೀವು ನೋಡಬೇಕು ಅಂತಂದರೆ ಒಂದು ಸ್ವರ್ಗವನ್ನೇ ಅಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನು ಈ ಒಂದು 25-26ನೇ ತಾರೀಕಿನಿಂದ ನಿಮ್ಗೆ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಬರ್ತಾ ಇದ್ದಾರೆ. ಅದು ಸುಮಾರು 52 ಪೇಜಿಂದ ಒಂದು ಇನ್ವಿಟೇಷನ್ ಕಾರ್ಡ್ ಇದೆ. ಅದರಲ್ಲಿ ಸ್ಕ್ಯಾನರ್ ಕೂಡ ಕೊಟ್ಟಿದ್ದೀವಿ. ನಾವು ಎಲ್ಲ ಕಡೆಗೆ ಅದನ್ನು ಹಂಚ್ತಾ ಇದ್ದೀವಿ. ಸುಮಾರು ಅದ್ರದ್ದು ಹೇಳಬೇಕು ಒಂದು ದೊಡ್ಡ ಕತೆ ಇದೆ. ಇದು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿದ್ದು ಜಗತ್ತಿನಲ್ಲಿಯೇ ಇಲ್ಲಿಯವರೆಗೂ ಇಷ್ಟು ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿಲ್ಲ ಅನ್ನೋದು ಕೂಡ ಗಿನ್ನೀಸ್ ರೆಕಾರ್ಡ್ ಆಫ್ ಬುಕ್ನಲ್ಲಿ ಕೂಡ ಇದು ದಾಖಲೆ ಆಗಲಿದೆ. ಆ ರೀತಿ ಪುಸ್ತಕಗಳಂತ 100ಕ್ಕೆ 100ರಷ್ಟು ಸಕ್ಸಸ್ ಆಗಲೇಬೇಕು. ಇವತ್ತು ನಾವು ಮೇಡಮ್ ಅವ್ರು ಹೇಳಿದ್ರೆ ತಮ್ಗೆ ಈಗಾಗಲೇ 3 ಲಕ್ಷ ಜನ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರಂದ್ರೆ, ಅದರಲ್ಲಿ ಪ್ರತಿದಿನ 9 27 ಲಕ್ಷ ಜನ ಅಲ್ಲಿ ಬಂದ್ರೆ ಸಾಕು. ನಮ್ಗೆ 1 ಲಕ್ಷ ಜನ ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಿದ್ರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ, ಕಲಬುರಗಿ ಜಿಲ್ಲೆ ಅನ್ನಲ್ಲ ಅಷ್ಟೇ, ನಾನು ಕಲ್ಯಾಣ ಕರ್ನಾಟಕ ಒಂದು ದೊಡ್ಡ ಒಂದು ಇಂಡಸ್ಟ್ರಿದು ಒಂದು ಪ್ರಾಪರ್ಟಿ ಆಗ್ತದೆ ಅಂತ ಹೇಳ್ಬೋದು ಇವತ್ತು. ನಮಸ್ಕಾರ. ಇದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ. ಇದು ಪೂರ್ತಿ ನಮ್ದು ಕೋಆರ್ಡಿನೇಟರ್ಸ್ ಇದ್ದಾರೆ. ಇಲ್ಲಿ ನಮ್ಮದು ಮುಖ್ಯ ಕೆಲಸ ಇದು ವಿಭಾಗ ಅಂತಂದ್ರೆ ಸ್ವಯಂ ಉದ್ಯೋಗ. ಇದರಲ್ಲಿ ಸುಮಾರು 3 ಲಕ್ಷ ಮಂದಿ ಇಲ್ಲಿ ಬಿಸ್ನೆಸ್ ಮ್ಯಾನ್ ಬರ್ತಾ ಇದ್ದಾರೆ. ಪೂರ್ತಿ ನಮ್ಮ ದೇಶದಲ್ಲಿ ಮಷಿನರೀಸ್ಗಳು ಅಲ್ಲಿ 100 ರೀತಿ ಮಷಿನರಿಗಳು ಬರ್ತಾ ಇದ್ದಾವೆ. ಅದ್ರ ಬಗ್ಗೆ ಮುಂದೆ ನಮ್ಮ ಮಂಜುನಾಥ್ ಜೇವರ್ಗಿ ಸರ್ ಅವರು ಹೇಳ್ತಾರೆ. ಮುಂಚೆ 6ನೇ ಭಾರತೀಯ ಸಂಸ್ಕೃತಿ ಉತ್ಸವ ಮಾಡೋದಲ್ಲಿ ಬಿಜಾಪುರದಲ್ಲಿ ಸುಮಾರು 22 ಲಕ್ಷ ಜನ ಬಂದಿದ್ರು ಸರ್. ಅಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದು ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ಸಂಬಂಧ ಸರ್. ಆಗ್ತದೆ ಸರ್. ಇದೊಂದು ಯಾಕಂದ್ರೆ ಇನ್ವಿಟೇಷನ್ ನೋಡಿಕೇಶನ್ ಎಲ್ಲರೂ ಅಂತಾರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ನೋಡಿಲ್ಲ ಅಂತ. ಸುಮಾರು ಗೆಸ್ಟ್ಗಳಿಗೆ ನಾವು ಕರಿತಾ ಇದ್ದೇವೆ. ನಿತಿನ್ ಗಡ್ಕರಿಜಿ ಆಗಲಿ, ಶಿವರಾಜ್ ಚೌಹಾಣ್ ಆಗಲಿ, ನಮ್ಮ ಮಾಜಿ ಉಪರಾಷ್ಟ್ರಪತಿ ಅವರು ಬರ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ 1000 ಜನ ಬರ್ತಾ ಇದ್ದಾರೆ. ಪೂರ್ತಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿಂದ ಹೊರಗೆ ಹೋಗಿದ್ದ ಹುಡುಗರು ಏನು ಅಚೀವ್ ಮಾಡಿದಾರಲ್ಲ ಅವ್ರು 1000 ಜನ ಬರ್ತಾ ಇದ್ದಾರೆ.
ಒಂದು 50 ಜನ ಪದ್ಮಶ್ರೀ ಅವಾರ್ಡಿ ಬರ್ತಾ ಇದ್ದಾರೆ. ಇದು ಸಂಗಮ್ ಆಫ್ ದ ನೋಬಲ್ ಪೀಪಲ್ ಅಂತೇಳಿ ಹೆಸರಿಟ್ಟಿದ್ದೇವೆ ಸರ್. ಈಗ ಒಬ್ಬೊಬ್ಬರಿಗೆ ಕೂಡಿಸೋದೇ ಬಹಳ ದೊಡ್ಡದು ಕಷ್ಟ ಇದೆ. ಇಲ್ಲಿ ಸುಮಾರು ಒಂದು 300 ಜನ ಡೆಲಿಗೇಟ್ಸ್, 1 ಕೋಟಿ ಮಂದಿ ಮೇಲೆ ಯಾರ್ದು ಪ್ರಭಾವ ಅದ ಅಂಥ ಜನ ಬರ್ತಾ ಇದ್ದಾರೆ ಸರ್. ಸೊ ತಾವು ತಮ್ಮ ಮೀಡಿಯಾ ಮುಖಾಂತರ ಇನ್ನಷ್ಟು ಜನಕ್ಕೆ ಬರಕ್ಕೆ ಇದು ಏನಂತಾರಲ್ಲ ಪ್ರೋತ್ಸಾಹಿಸ್ಬೇಕಂತ ಇದು ವಿನಂತಿ ಮಾಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ.